Good morning, students. Welcome to our channel. In this video, I am going to do the same lesson, 2 dear. So this is the part 3. Okay. So if you didn't watch my previous videos, part 1 and part 2, so all of you go and watch. Okay. So there is a link below this video. So in the description box, so all of you go and watch. Okay. So now I'll come to the same lesson. 2 dear was written by Leo Tolstoy. Okay. So in the last class, in the second video, in the second part of this lesson, so I got a lot of information about death sentence and life imprisonment, and then about the French government and then Italian government. Okay, so and then also going to get the information about the soldiers. Okay, so here they are not going to give the execution, it means the death sentence to the criminal, but here they are going to change that death sentence into life imprisonment. Okay, so after that one, so they are going to put that criminal into the temporary lockup because of there is no strong prison, okay, fit for permanent use. Okay, so however they managed that one, and then they are going to put that criminal into that lockup, okay, or the cell. And then so he's the young fellow, and also so they are going to place a guard. Okay, so ಅವ್ರು ಏನ್ ಮಾಡ್ತಾರೆ, ಒಬ್ಬ ಗಾರ್ಡನ ನೇಮಕವನ್ನ ಮಾಡ್ತಾರೆ. ಅವನು ಇನ್ನೂ ಸಹ ಯುವಕ ಆಗಿರ್ತಾನೆ. ಸೊ ಆದ್ರೆ ಸೊ ಒಂದು ಪರ್ಮನೆಂಟ್ ಅಂದ್ರೆ ಸೊ ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ಲಾಕಪ್ ನಲ್ಲೇನೆ ಸೊ ಅವನನ್ನ ಬಂಧಿಸ್ತಾರೆ. ಯಾಕಂದ್ರೆ ಸೊ ಲೈಫ್ ಇಂಪ್ರಿಸನ್ಮೆಂಟ್ ಮೀನ್ಸ್ ಅವನ ಸಾಯುವವರೆಗೂ ಸಹ ಬಂಧನಲ್ಲಿ ಇರ್ತಕ್ಕಂಥದ್ದು, ಜೀವಾವಧಿ ಶಿಕ್ಷೆ ಅಂತಕ್ಕಂಥದ್ದನ್ನ ಸೊ ಅವ್ರು ನೀಡಿರ್ತಾರೆ. ಓಕೆ, ಸೊ ಇಲ್ಲಿ ಆ ಗಾರ್ಡ್ ಅನ್ನ ಇಟ್ಟಾದ ನಂತರದಲ್ಲಿ ಸೊ ಇಯರ್ ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಅಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ಇಸ್ ಫುಡ್ ಫ್ರಮ್ ದಿ ಪ್ಯಾಲೇಸ್ ಕಿಚನ್. ಸೊ ಅವನೇನ್ ಮಾಡ್ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಪ್ಯಾಲೇಸ್ ಕಿಚನ್ ಇಂದ ಅವನಿಗೆ ಸೊ ಆಹಾರವನ್ನ ತಗೊಂಬಂದ್ ಕೊಡ್ಬೇಕಾಗಿರುತ್ತೆ. ಅಂಡ್ ಆಲ್ಸೋ ಇಸ್ ಗೋನ್ ಟು ವಾಚ್ ದಟ್ ಕ್ರಿಮಿನಲ್, ಆ ಕ್ರಿಮಿನಲ್ ಅನ್ನ ನೋಡ್ಕೊಬೇಕಾಗಿರುತ್ತೆ. ಓಕೆ, ಸೊ ಇಷ್ಟೆಲ್ಲ ಕೆಲಸವನ್ನು ಗಾರ್ಡ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಸೊ ಒಂದು ಲಾಕಪ್ ಹತ್ರ ಸೊ ಒಬ್ಬ ಗಾರ್ಡ್ ಅನ್ನ ಇಟ್ಟಿರ್ತಾರೆ. ಓಕೆ, ಸೊ ದೆನ್ ದ ಪ್ರಿಸನರ್ ರಿಮೈನ್ಡ್ ದೇರ್ month after month till a year had passed. Okay, up to the year. Okay, so here the prisoner remained, he is going to stay in that lockup. Okay, so it means till a year, ಒಂದು ವರ್ಷದವರೆಗೂ ಸಹ ಅವನು ಏನ್ ಮಾಡ್ತಾನೆ, ಸೊ ಆ ಒಂದು ಲಾಕಪ್ ನಲ್ಲಿ ಇರ್ತಾನೆ. ಓಕೆ, ಸೊ ಅಂದ್ರೆ ತಾತ್ಕಾಲಿಕವಾಗಿರ್ತಕ್ಕಂಥ ಟೆಂಪರರಿ ಲಾಕಪ್ ನಲ್ಲಿ ಸೊ ಅವನು ಇರ್ತಾನೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾ ಹೋಗ್ತಾನೆ. ದ ಪ್ರಿಸನರ್ ರಿಮೈನ್ಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಎ ಇಯರ್ ಹ್ಯಾಡ್ ಪಾಸ್ಡ್. ಒಂದು ವರ್ಷ ಕಳೀತು. But when a year had passed, the king lad, looking over the account of his income and expenditure one day, noticed a new item of expenditure. Look at there, underline this one. A new item of expenditure. Okay, up to here, that is the peaceable kingdom. Okay, there is no murder, there is no criminal. Okay, so that's why, so this is the another one, that is a new item of expenditure on criminal, and also about his food and then other things. ಓಕೆ, ಸೊ ಅದೆಲ್ಲದಕ್ಕೂ ಸಹ ಅವನು ಊಟಕ್ಕೆ ಇರ್ಬೋದು, ಮತ್ತೊಂದಕ್ಕೆ ಇರ್ಬೋದು, ಎಲ್ಲದಕ್ಕೂ ಸಹ ಏನಾಗುತ್ತೆ, ಸಾಕಷ್ಟು ಹಣ ಖರ್ಚಾಗ್ತಾ ಇರುತ್ತೆ. ಸೊ ಆ ಒಂದು ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು. ಓಕೆ, ಸೊ ವೆನ್ ಎ ಇಯರ್ ಹ್ಯಾಡ್ ಪಾಸ್ಡ್, ಒಂದು ವರ್ಷ ಆದ ನಂತರದಲ್ಲಿ ದ ಕಿಂಗ್ ಲ್ಯಾಡ್ ಮೀನ್ಸ್ ದ ಕಿಂಗ್, ದ ಪ್ರಿನ್ಸ್, ಲುಕಿಂಗ್ ಓವರ್ ದ ಅಕೌಂಟ್. ಓಕೆ, ಸೊ ಅಕೌಂಟ್ ಆಫ್ ಈಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ, ಅವ್ನಿಗೆ ಏನು ಆದಾಯ ಬರ್ತಾ ಇದೆ, ಏನು ಖರ್ಚಾಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋದಕ್ಕೆ ಸೊ ಬರ್ತಾನೆ. ಅಟ್ ದ ಟೈಮ್ ನೋಟಿಸ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ಅಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಐಟಮ್ ಎಕ್ಸ್ಪೆಂಡಿಚರ್ ಖರ್ಚಾಗ್ತಾ ಇರ್ತಕ್ಕಂಥದ್ದನ್ನ ಅವನು ಫೈಂಡ್ ಔಟ್ ಮಾಡ್ತಾನೆ. ದಿಸ್ ವಾಸ್ ಫಾರ್ ದ ಕೀ ಫಾರ್ ದ ಕ್ರಿಮಿನಲ್. ಲುಕ್ ಅಟ್ ದಿಸ್ ಒನ್. ಸೊ ದಿಸ್ ವಾಸ್ ಫಾರ್ ದ ಕೀ ಫಾರ್ ದ ಕ್ರಿಮಿನಲ್. ಯಾವುದಕ್ಕೋಸ್ಕರ? ಕ್ರಿಮಿನಲ್ ನ ನೋಡ್ಕೊಳ್ಳೋದಕ್ಕೋಸ್ಕರ. ನಾರ್ ವಾಸ್ ಇಟ್ ಎ ಸ್ಮಾಲ್ ಐಟಮ್ ಐದರ್. Okay, so and also here, so there is a item. So what is the item? So that is the food. There was a special guard, and also there is a special guard. ಅಲ್ಲೊಬ್ಬ ಸ್ಪೆಷಲ್ ಗಾರ್ಡು ಸಹ ಇರ್ತಾನೆ, ಅವ್ನಿಗೆ ಊಟದ ವ್ಯವಸ್ಥೆ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ದೇರ್ ವಾಸ್ ಆಲ್ಸೋ ದ ಮ್ಯಾನ್ಸ್ ಫುಡ್. ಕಟ್ತಾರೆ ಮ್ಯಾನ್ಸ್ ಫುಡ್, ಆ ಒಬ್ಬ ಮನುಷ್ಯನಿಗೆ ಸೊ ಆಹಾರವನ್ನು ಕೊಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಇಲ್ಲಿ ದೇರ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್, ನಾರ್ ಇಟ್ ವಾಸ್ ಎ ಸ್ಮಾಲ್ ಐಟಮ್ ಐದರ್. ಅದ್ಯಾವುದೋ ಒಂದು ಸ್ಮಾಲ್ ಐಟಮ್ ಇರ್ಬೋದು ಅಂತ ಅಂದ್ಕೊಂತಾ ಇದ್ದಾನೆ. ಸೊ ದಟ್ ಇಸ್ ದ ಕ್ರಿಮಿನಲ್ ಇಯರ್. ಓಕೆ, ಸೊ ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್, ನಾರ್ ಇಟ್ ವಾಸ್ a small item either. There was a special guard. Look at there. There was a special guard to care of that criminal, murderer. And there was also the man's food. Look at there. He is going to fetch the food from the palace kitchen. Okay. So ಅವನಿಗೆ
ಆಹಾರವನ್ನ ಕೊಡ್ಬೇಕಾಗಿರುತ್ತೆ, ಪ್ಯಾಲೇಸ್ ಕಿಚನ್ ತಗೊಂಡೋಗಿ ಕೊಡ್ಬೇಕಾಗಿರುತ್ತೆ. ಸೊ ಅದಕ್ಕೂ ಸಹ ಇಲ್ಲಿ ಏನಾಗಿರುತ್ತೆ, ಸೊ ಒಂದು ಎಕ್ಸ್ಪೆಂಡಿಚರ್ ಬರ್ತಾ ಇರುತ್ತೆ. ಸೊ ಇಟ್ ಕೇಮ್ ಟು more than 600 francs a year. So what is the cost here? So more than 600 francs a year. We're going to observe 600 in this lesson, but here more than 600 francs. Okay, and then so that is the expenditure. Okay, new item of expenditure, so that is more than 600 francs a year. And the worst of it was that the fellow was still young and healthy and might live for 50 years. Okay, so this is the worst thing. Is not the old age, he is the young fellow. You already knew about that one. ಅದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಬ್ಬ ಹೆಂಗಾಗಿರ್ತಕ್ಕಂಥನು. ಓಕೆ, ಸೊ ವೆನ್ ವಿ ವಾಂಟ್ ಟು ಸಿ ದಟ್ ಒನ್, ಸೊ ಮೈಟ್ ಲೀವ್ ಫಾರ್ 50 years. ಅವನ್ನ ನೋಡಿದಾಗ ಇನ್ನೂ 50 ವರ್ಷ ಬದುಕಬಹುದು ಅವನು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆ, ಸೊ ದಟ್ಸ್ ವೈ ವೆನ್ ಒನ್ ಕೇಮ್ ಟು ರೆಕನ್ ಇಟ್, ಯಾರಾದ್ರೂ ಹೋಗಿ ಲೆಕ್ಕ ಮಾಡಿದಾಗ ಅಂತಕ್ಕಂಥದ್ದು. ಓಕೆ, ರೆಕನ್ ಇಟ್ ಅಪ್, ರೆಕನ್ ಮೀನ್ಸ್ ಹಿಯರ್ ಟ್ಯಾಲಿ ಆರ್ ಕೌಂಟ್, ರೆಕನ್ ಇಟ್ ಅಪ್, ದ ಮ್ಯಾಟರ್ ವಾಸ್ ಸೀರಿಯಸ್. ಯಾವ್ದನ್ನ ಲೆಕ್ಕ ಮಾಡಿದಾಗ, ಸೊ ಇನ್ನೂ ಸಹ 50 ವರ್ಷ ಬದುಕ್ತಾನೆ ಅಂತ ಗೊತ್ತಾಗಿದೆ ಈಗ. ಸೊ ವೆನ್ ದೇ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ, ಸೊ ದಟ್ ಈಸ್ 600 francs per year and then 50, so that is 30,000 francs. Okay, so that is not possible to give them. ಓಕೆ, ಸೊ ಅವ್ನು ಕೊಡೋದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಣ ಇಲ್ಲ ಅಂತಕ್ಕಂಥದ್ದು. ಓಕೆ, ಸೊ ದಟ್ ಈಸ್ ಮೋರ್ ದೆನ್ ದಿಸ್ 16,000 francs and then 12,000 francs. ಓಕೆ, ಇದರ ಬದಲಾಗಿ ಅವರು ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ 600 francs ಖರ್ಚಾಗ್ತಾ ಇದೆ ಅಂತಕ್ಕಂಥದ್ದು ಅವ್ನು ನೋಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, 600 francs ಆದ್ರೆ ಓಕೆ, ಆದ್ರೆ ಸೊ ಇನ್ನೂ ಸಹ 50 ವರ್ಷಗಳ ಕಾಲ ಬದುಕ್ತಾನೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮ್ಯಾಟರ್ ತುಂಬಾ ಸೀರಿಯಸ್ ಆಗುತ್ತೆ. ಇಟ್ ವುಡ್ ನೆವರ್ ಡೂ. ಸೊ ದಟ್ಸ್ ವೈ ಈಸ್ ಗೋನ್ ಟೇಕ್ ದ ಡಿಸಿಷನ್, ಇಮಿಡಿಯೇಟ್ ಡಿಸಿಷನ್. ಇಟ್ ವುಡ್ ನೆವರ್ ಡೂ, ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಮುಂದುವರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಸೊ ದ ಪ್ರಿನ್ಸ್ ಸಮ್ಮನ್ಡ್ ಹಿಸ್ ಮಿನಿಸ್ಟರ್ಸ್ ಅಂಡ್ ಸೆಡ್ ಟು ದೆಮ್. So that's why here the prince summoned, again he is going to call. ಬರೇ ಹೇಳ್ತಕ್ಕಂಥದ್ದು summoned means here. Okay, his ministers and said to them, ಬರೇ ಹೇಳಿ ಸೊ ಅವ್ರಿಗೆ ಹೇಳ್ತಾ ಇದ್ದಾನೆ. So what is that? You must find some cheaper way of dealing with this rascal. ಇವನ್ನ ಡೀಲ್ ಮಾಡೋದಕ್ಕೆ ಸೊ ಮತ್ತೊಂದು ಚೀಪರ್ ವೇ ಅನ್ನ, ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥ ಒಂದು ಇದನ್ನ ಸೊ ಮಾಡಿ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. You must find some cheaper way of dealing with this rascal. The present plan is too expensive. Look at the present plan. What is the present plan? So that is a life imprisonment. Okay, so that's why. And ministers met and considered and reconsidered till one of them said. Look at that. So again the ministers met, ಎಲ್ಲರೂ ಸಹ ಭೇಟಿ ಆದ್ರು, and then considered, ಆಲೋಚನೆಯನ್ನ ಮಾಡಿದ್ರು. ಓಕೆ, ಅಗೇನ್ ರೀಕನ್ಸಿಡರ್ಡ್, ಪುನರಾಲೋಚನೆಯನ್ನ ಮಾಡಿದ್ರು. ಓಕೆ, ಸೊ ಅಂದ್ರೆ ಎಲ್ಲದನ್ನು ಸಹ ಅವ್ರು ಏನ್ ಮಾಡ್ತಾ ಇದಾರೆ, ಯೋಚನೆಯನ್ನ ಮಾಡ್ತಾ ಇದಾರೆ, ಡಿಸ್ಕಷನ್ ಮಾಡ್ತಾ ಇದಾರೆ. ಟಿಲ್ ಒನ್ ಆಫ್ ದಮ್ ಸೆಡ್, ಅದರಲ್ಲಿ ಒಬ್ಬ ಏನ್ ಮಾಡ್ತಾನೆ ಹೇಳ್ತಾನೆ. ಒನ್ ಆಫ್ ದ ಮಿನಿಸ್ಟರ್ಸ್ ಸೆಡ್, ಜೆಂಟಲ್ಮ್ಯಾನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಲುಕ್ ಅಟ್ ದಟ್. ಸೊ ದಿಸ್ ಇಸ್ ದ ಇಂಟಿಮೇಷನ್, ಇನ್ಫಾರ್ಮೇಶನ್ ಟು ಆಲ್ ದ ಮಿನಿಸ್ಟರ್ಸ್. ಓಕೆ, ಸೊ ಒನ್ ಆಫ್ ದ ಮಿನಿಸ್ಟರ್ಸ್ ಈಸ್ ಗೋಯಿಂಗ್ ಟು ಗಿವ್ ದಿಸ್ ಐಡಿಯಾ. Gentlemen, in my opinion, okay, it means the one of the minister's opinion, we must dismiss the guard. ಓಕೆ, ನಾವೇನ್ ಮಾಡೋಣ, ಆ ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಬಟ್ ದೆನ್ ಲುಕ್ ಅಟ್ ದೇರ್, ರಿಜಾಯ್ನ್ಡ್ ಅನದರ್ ಮಿನಿಸ್ಟರ್. ಲುಕ್ ಅಟ್ ದೇರ್. ಸೊ ಅವ್ನು ಹೇಳ್ಬೇಕಾದ್ರೆ, ಸೊ ಹೇಳಿದ ತಕ್ಷಣ ಬಟ್ ದೆನ್ ರಿಜಾಯ್ನ್ಡ್ ಅನದರ್ ಮಿನಿಸ್ಟರ್, ದ ಫೆಲೋ ವಿಲ್ ರನ್ ಅವೇ. ನೋಡಿ, ಸೊ ಏನ್ ಮಾಡ್ತಾನೆ ಅಲ್ಲಿ ಗಾರ್ಡ್ ಇಲ್ಲ ಅಂದ್ರೆ, ಸೊ ಒಬ್ಬ ಕೊಲೆಗಾರ, ಕ್ರಿಮಿನಲ್, ದ ಫೆಲೋ ವಿಲ್ ರನ್ ಅವೇ. ಅವನೇನ್ ಮಾಡ್ತಾನೆ, ಅಲ್ಲಿಂದ ಜೈಲಿಂದ ಓಡೋಗ್ತಾನೆ. ಆಲ್ರೆಡಿ ಆಲ್ ಆಫ್ ಯು ನೋ. ಸೊ ವಾಟ್ ಇಸ್ ದಟ್? ಸೊ ದಟ್ ಇಸ್ ನಾಟ್ permanent lockup. Okay, so that is just only a small lockup. Okay, so that's why, so definitely will run away. So well said the first speaker. Look at there, ಯಾರು ಅದನ್ನ ಹೇಳಿರ್ತಾನೋ, ಸೊ ಈ ಒಂದು ಐಡಿಯಾವನ್ನ ಸೊ ಅವ್ನು ಹೇಳ್ತಾ ಇರ್ತಕ್ಕಂಥದ್ದು. Well said the first speaker, let him run away and be hanged to him. So they reported the result of their deliberations to the kinglet, and he agreed with them. Look at that. Again the king is going to agree that one, because of this is the best one. Okay, so they are going to remove the guard. Definitely the fellow will run away. ಕೊಲೆಗಾರ ಏನ್ ಮಾಡ್ತಾನೆ, ಸೊ ಅಲ್ಲಿಂದ ಓಡೋಗ್ತಾನೆ ಅಂತಕ್ಕಂಥದ್ದು ಸೊ ಅವ್ರ ಐಡಿಯಾ ಆಗಿರುತ್ತೆ. ಲೆಟ್ ಹಿಮ್ ರನ್ ಅವೇ ಅಂಡ್ ಬಿ ಹ್ಯಾಂಗ್ಡ್. ಎಲ್ಲಾದ್ರೂ ಹೋಗಿ ಅವನೇ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಿ, ಬಿ ಹ್ಯಾಂಗ್ಡ್, ಅವನೇನೇನ್ ಹಾಕೊಳ್ಳಿ, ಸಾಯ್ಲಿ. ಸೊ ಆ ರೀತಿಯಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ದೇ ರಿಪೋರ್ಟೆಡ್
the result of their deliberation. So here the deliberations means ಅವರ ಒಂದು ವಿಚಾರಣೆಗಳು ಅಂತಕ್ಕಂಥದ್ದು, ಚರ್ಚೆಗಳು, discussions. Okay, so they are going to give to the kinglet. Okay, so then the kinglet agreed with them, ಅವುಗಳನ್ನ ಒಪ್ಕೊಳ್ತಾನೆ. So the god was dismissed. Then what is the procedure? Definitely they are going to dismiss the god. The god was dismissed and they waited to see what would happen. It means all the ministers, okay, including king, they are going to wait to see what would happen, ಏನಾಗ್ಬೋದು ಅಂತ ಹೇಳ್ಬಿಟ್ಟು ಸೊ ಅವ್ರು ನೋಡ್ತಾ ಹೋಗ್ತಾರೆ. All that happened was that at dinner time the criminal came out and not finding his god, he went to the palace kitchen to fetch his own dinner. Look at that. Okay, so here the criminal came outside. ಓಕೆ, ಸೊ ದಟ್ ಈಸ್ ಆಲ್ ದಟ್ ಹ್ಯಾಪನ್. ಯಾವಾಗ ನಡೀತಪ್ಪ ಈ ಒಂದು ಘಟನೆ ಅಂತ ಹೇಳಿದ್ರೆ, ಸೊ ಅವ್ನು ಆಚೆ ಬರ್ಬೇಕು, ಆಚೆ ಬಂದು ಗಾರ್ಡನ್ ಅಬ್ಸರ್ವ್ ಮಾಡ್ಬೇಕು. ಸೊ ಯಾವಾಗ ಬರ್ತಾನ ಅವನು? ಸೊ ಹೊಟ್ಟೆ ಸ್ವಾದಾಗ ಬರ್ತಾನೆ ಅಂತಕ್ಕಂಥದ್ದು. ಓಕೆ, ವಾಸ್ ದಟ್ ಅ ಡಿನ್ನರ್ ಟೈಮ್, ಊಟದ ಸಮಯಕ್ಕೆ ಅವನು ಆಚೆ ಬರ್ತಾನೆ. ದ ಕ್ರಿಮಿನಲ್ ಕೇಮ್ ಔಟ್, ಆಚೆ ಬರ್ತಾನೆ. ಅಂಡ್ ನಾಟ್ ಫೈಂಡಿಂಗ್ ಇಸ್ ಗಾಡ್, ಇಸ್ ನಾಟ್ ಗೋಯಿಂಗ್ ಟು ಫೈಂಡ್ ಔಟ್ ಎನಿ ಗಾಡ್ ದೇರ್ ಬಿಕಾಸ್ ಆಫ್ ದ ರಿಮೂವ್ ದಟ್ ಗಾಡ್. ಓಕೆ, ಆ ಗಾರ್ಡನ್ ಏನ್ ಮಾಡಿದ್ದಾರೆ? ಸೊ ರಿಮೂವ್ ಅನ್ನ ಮಾಡಿದ್ದಾರೆ. ಈ ವೆಂಟ್ ಟು ದಿ ಪ್ರಿನ್ಸ್ ಕಿಚನ್ ಆರ್ ದ ಪ್ಯಾಲೇಸ್ ಕಿಚನ್ to fetch his own food or own dinner. ಅವನದೇ ಆಗಿರ್ತಕ್ಕಂಥ ಆಹಾರನ ತಗೊಂಡ್ಬರೋದಕ್ಕೆ, ಡಿನ್ನರ್ ಅನ್ನು ತಗೊಂಡ್ಬರೋದಕ್ಕೆ ಸೊ ಅದೇ ಒಂದು ಪ್ಯಾಲೇಸ್ ಕಿಚನ್ಗೆ ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಗಾರ್ಡ್ ಇರೋದಿಲ್ಲ. ಓಕೆ, ಸೊ ದೆನ್ we will see he took what was given him, returned to the prison, shut the door on himself and stayed inside. Look at there, what happened? He didn't run away. Okay, so according to one of the ministers, the fellow will run away if there is no God. But here what happened? Look at that. So it took what was given him. ನೋಡಿ, ಗಾರ್ಡ್ ಅವ್ನಿಗೆ ಏನನ್ನ ಕೊಡ್ತಾ ಇದ್ದ ಊಟವನ್ನ, ಸೊ ಆ ಒಂದು ಊಟವನ್ನ ತೆಗೆದುಕೊಳ್ತಾನೆ. ರಿಟರ್ನ್ ಟು ದ ಪ್ರಿಸನ್, ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್. ಮತ್ತೆ ಅವನು ಪ್ರಿಸನ್ಗೆ ವಾಪಸ್ ಬರ್ತಾನೆ, ಇಲ್ಲೂ ಹೋಗೋದಿಲ್ಲ, ಹಿಂದಿರುಗಿ ಬಂದು ಸೊ ಪ್ರಿಸನ್ ಅನ್ನ ಕ್ಲೋಸ್ ಮಾಡ್ಕೊಂತಾನೆ. ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್ ಅಂಡ್ ಸ್ಟೇಡ್ ಇನ್ಸೈಡ್. ಮತ್ತೆ ಅದೇ ಒಂದು ಪ್ರಿಸನ್ ಅಲ್ಲಿ ಉಳ್ಕೊಳ್ತಾನೆ ಅಂತಕ್ಕಂಥದ್ದು. Yes. Next day, the same thing occurred. ಮುಂದಿನ ದಿನ, ನಾಳೆ ಅಂತಕ್ಕಂಥ, tomorrow also, day after tomorrow, like that. Okay, so every day is going to happen the same thing here. Okay, next day the same thing occurred. ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥದ್ದು ಸಂಭವಿಸ್ತಾ ಹೋಗುತ್ತೆ. occurred means here. Okay, ಸಂಭವಿಸೋದು ಅಂತಕ್ಕಂಥದ್ದು. He went for his food at the proper time. ನೋಡಿ, ಸರಿಯಾಗಿರ್ತಕ್ಕಂಥ ಊಟ ಸಮಯ ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದ? ಹೋಗ್ತಾ ಇದ್ದ. and then he's going to bring his food, fetch his food. But as for running away, ನೋಡಿ, but as for running away, he did not show the least sign of it. What was to be done? They considered the matter again. ನೋಡಿ, ಸೊ ಮತ್ತೆ ಅವನು ಏನ್ ಮಾಡ್ತಾನೆ? ಓಡೋಗ್ತಾ ಇಲ್ಲ. ಓಡೋದ್ರ ಬಗ್ಗೆ ಅಟ್ಲೀಸ್ಟ್ ದ ಲೀಸ್ಟ್ ಸೈನ್ ಆಫ್ ಇಟ್, ಅದ್ರ ಬಗ್ಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸುಳಿವನ್ನು ಸಹ, ಒಂದು ಲಕ್ಷಣವನ್ನು ಸಹ ಅವನು ತೋರಿಸೋದಿಲ್ಲ. ಓಕೆ, ವಾಟ್ ವಾಸ್ ಟು ಬಿ ಡನ್, ಏನ್ ಮಾಡೋಣ ಅಂತ ಹೇಳಿ ಮತ್ತೆ ಅವ್ರು ಪ್ರಶ್ನೆಯನ್ನ ಹಾಕೊಂತಾ ಇದ್ದಾರೆ. ದೇ ಕನ್ಸಿಡರ್ಡ್ ದ ಮ್ಯಾಟರ್ ಅಗೈನ್. ಸೊ ಮತ್ತೆ ಅದೇ ಒಂದು ವಿಚಾರಣೆಯನ್ನು ಅವರು ಮಾಡೋದಿಕ್ಕೆ ಹೋಗ್ತಾರೆ, ಆಲೋಚನೆಯನ್ನ ಮಾಡೋದಕ್ಕೋಸ್ಕರ ಆ ಒಂದು ವಿಚಾರದ ಬಗ್ಗೆ. ಓಕೆ, ಸೊ ಹಿಯರ್ ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್, said they, that we do not want to keep him. So the minister of justice had him brought before him. Okay, so look at this one. We shall have to tell him straight out, said they. ಈಗ ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಕನ್ಸಿಡರ್ ಆಗಿರ್ತಕ್ಕಂಥವ್ರು ಮಿನಿಸ್ಟರ್ಸ್. ಸೊ ಅವರೆಲ್ಲ ಡಿಸೈಡ್ ಮಾಡಿ ಅವ್ನಿಗೆ ನಾವೇನ್ ಮಾಡೋಣ, ಡೈರೆಕ್ಟ್ ಆಗಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸಿಷನ್ ನ ತಗೊಂಡಿದ್ದಾರೆ. ದಟ್ ವಿ ಡು ನಾಟ್ ವಾಂಟ್ ಟು ಕೀಪ್ ಹಿಮ್, ಅವನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ದ ಮಿನಿಸ್ಟರ್ಸ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಟ್ ಬಿಫೋರ್ ಹಿಮ್, ಅವನ ಮುಂದೆ ಸೊ ಅವನನ್ನ ಕರ್ಕೊಂಡ್ ಬರ್ತಾರೆ, ಕ್ರಿಮಿನಲ್ ಅನ್ನ. ಸೊ ದೆನ್ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಇಸ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವೆಶ್ಚನ್, why do you not run away, said the minister. Look at that, ಮಿನಿಸ್ಟರ್ ಕೇಳ್ತಾ ಇದ್ದಾನೆ, why do you not run away? ಓಕೆ, ಸೊ ಇಲ್ಲಿ ಯಾಕೆ ನೀನು ಓಡೋಗ್ಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 4 marks. ಓಕೆ, ಸೊ ದೇರ್ ಇಸ್ ನೋ ಗಾಡ್ ಟು ಕೀಪ್ ಯು, ನಿನ್ನ ನೋಡ್ಕೊಳ್ಳೋದಕ್ಕೆ ಯಾವುದೇ ಗಾಡ್ ಇಲ್ಲ, ಆದ್ರೆ ನೀನ್ ಯಾಕೆ ಓಡೋಗ್ಲಿಲ್ಲ ಅಂತಕ್ಕಂಥದ್ದು. ಓಕೆ, ಯು ಕ್ಯಾನ್ ಗೋ ವೇರ್ ಯು ಲೈಕ್ ಅಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ನಿನ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗು. ಓಕೆ, ಪ್ರಿನ್ಸ್ ಮೀನ್ಸ್ ಹಿಯರ್ ದ ಕಿಂಗ್ ವಿಲ್ ನಾಟ್ ಮೈಂಡ್, ನಿನ್ನನ್ನ ಯಾವುದೇ ಕಾರಣಕ್ಕೂ ತಲೆಗೆ ಹಾಕೊಡೋದಿಲ್ಲ, ನಿನ್ ಬಗ್ಗೆ ಯೋಚನೆಯನ್ನ ಮಾಡೋದಿಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಮಿನಿಸ್ಟರ್. ಓಕೆ, ಬಟ್ ಹಿಯರ್ ಸೊ ದ ಕ್ರಿಮಿನಲ್ ಈಸ್ ಗೋಯಿಂಗ್ ಟು ಗಿವ್ ಹಿಸ್ ಓನ್ ಆನ್ಸರ್. ಓಕೆ, ಫಾರ್ ದಿಸ್ ಒನ್ ದ ಕ್ರಿಮಿನಲ್ ರಿಪ್ಲೈಡ್ ಲೈಕ್ ದಿಸ್. See this one. I dare say the prince would not mind, replied the man, but I have nowhere to go. Look at this one. Okay, so ಅವ್ನು ಕೊಲೆಗಾರ ಆಚೆ ಓಡೋಗಪ್ಪ ಅಂತ ಹೇಳ್ತಾ ಇದ್ದಾರೆ.
ಆದ್ರೆ ಸೊ ಅವ್ನು ಎಲ್ಲೂ ಹೋಗೋದಕ್ಕೆ ರೆಡಿ ಆಗಿಲ್ಲ. ಐ ಡೇರ್ ಸೇ, ಒಂದು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಓಕೆ, ಸೊ ವಾಟ್ ಇಸ್ ದಟ್? ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ರಾಜ ಏನು ಅನ್ಕೊಳ್ಳೋದಂತ ನನ್ಗೆ ಗೊತ್ತು. ಪ್ರಿನ್ಸ್ ರಿಪ್ಲೈಡ್ ದ ಮ್ಯಾನ್ ಲೈಕ್ ದಿಸ್, ಬಟ್ ಐ ಹ್ಯಾವ್ ನೋ ವೇರ್ ಟು ಗೋ. ಆದ್ರೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ಅಂಡ್ ದೆನ್ ವಾಟ್ ಕ್ಯಾನ್ ಐ ಡೂ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್. ಹೇಳ್ತಾರೆ, ದೀಸ್ ಆರ್ ಆಲ್ ದ ರೀಸನ್ಸ್ ದ ಕ್ರಿಮಿನಲ್ ಇಸ್ ಗೋಯಿಂಗ್ ಟು ಗಿವ್ ಟು ದಿ ಮಿನಿಸ್ಟರ್ಸ್. ವಾಟ್ ಕ್ಯಾನ್ ಐ ಡೂ? ನಾನು ಏನ್ ಮಾಡ್ಲಿ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್. ನನ್ನ ವ್ಯಕ್ತಿತ್ವವನ್ನು ಏನ್ ಮಾಡಿದ್ರಾ? ಹಾಳು ಮಾಡಿದ್ರ. ಯಾವ್ದ್ರಿಂದ? ಬೈ ಯುವರ್ ಸೆಂಟೆನ್ಸ್. ಸೆಂಟೆನ್ಸ್ ಮೀನ್ಸ್ ಹಿಯರ್, ಸೊ ದೇ ಗಿವ್ ದ ಡಿಸಿಷನ್ಸ್. ಇಟ್ ಮೀನ್ಸ್ ದ ಶಿಕ್ಷೆ, ಪನಿಷ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ನನ್ನ ಒಂದು ಕ್ಯಾರೆಕ್ಟರ್ನ, ವ್ಯಕ್ತಿತ್ವವನ್ನ ಹಾಳು ಮಾಡಿದೀರಾ. ಇವನು ಕೊಲೆಗಾರ, ಆದ್ರೆ ಇವನು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದೇ ಒಂದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಓಕೆ, ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ನಿಮ್ಮ ಶಿಕ್ಷೆಯ ಒಂದು ತೀರ್ಪಿನಿಂದ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡಿದ್ದೀರಾ. ಅಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಓಕೆ, ಸೊ ಇಲ್ಲಿ ಜನರು ಅಂತಕ್ಕಂಥವ್ರು ಆಚೆ ಹೋದಾಗ ಜನರು ಏನ್ ಮಾಡ್ತಾರೆ? ಸೊ ಟರ್ನ್ ದೇರ್ ಬ್ಯಾಕ್ಸ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಇಯರ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. Okay, for 2 marks, idioms and phrases. Okay, people will turn their backs on me. ಜನರು ಏನ್ ಮಾಡ್ತಾರೆ? ನನ್ನ ಕಡೆ ಬೆನ್ನನ್ನ ತಿರುಗಿಸ್ತಾರೆ ಅಂತಕ್ಕಂಥದ್ದು. ಇಟ್ ಮೀನ್ಸ್ ನೋ ಒನ್ ಇಸ್ ಗೋನ್ ಸ್ಪೀಕ್ ವಿತ್ ಹಿಮ್. ಅವನ ಜೊತೆ ಯಾರು ಸಹ ಮಾತಾಡೋದಿಲ್ಲ, ಅವ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಕೊಡೋದಿಲ್ಲ. ಅಂಡ್ ದೆನ್ ಬಿಸೈಡ್ಸ್, ಐ ಹ್ಯಾವ್ ಗಾಟ್ ಔಟ್ ಆಫ್ ವೇ ಆಫ್ ವರ್ಕಿಂಗ್. ಆದ್ರೆ ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾನೆ. ಓಕೆ, ಬಿಸೈಡ್ಸ್, ಅದಷ್ಟೇ ಅಲ್ಲದೆ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ನನಗೆ ಕೆಲಸ ಮಾಡೋದೇನಾಗಿದೆ, ಮರ್ತೋಗಿದೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಸೊ ವರ್ಷಾನ್ಗಟ್ಲೆ ಏನ್ ಮಾಡಿ ಜೈಲಲ್ಲೇ ಇದ್ದಾನ ಅವನು. ಜೈಲಲ್ಲಿ ಇದ್ದಂದಾಗ ಏನಾಗುತ್ತೆ? ಅವ್ನಿಗೆ ಬರ್ತಕ್ಕಂಥದ್ದೆಲ್ಲವೂ ಸಹ ಮರ್ತೋಗಿರುತ್ತೆ. ಸೋಂಬೇರಿ ಆಗಿರ್ತಾನೆ, ಲೇಜಿ ಫೆಲ್ಲೋ ಆಗಿರ್ತಾನೆ. ಸೊ ದಟ್ಸ್ ವೈ ಗೋನ್ ಟೆಲ್ ದಿಸ್ ಒನ್. ಓಕೆ, ಸೊ ಅವ್ನಿಗೆ ತಿನ್ನೋದು ಮಲಗೋದ್ ಬಿಟ್ರೆ ಏನು ಬರ್ತಾ ಇರೋದಿಲ್ಲ. ಅಂದ್ರೆ ಬರ್ತಾ ಇತ್ತು, ಆದ್ರೆ ಈಗ ಏನಾಗಿ ಜೈಲಲ್ಲಿದ್ದು ಸೊ ಅದೇ ಒಂದು ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಸೊ ದಟ್ಸ್ ವೈ ಗೋನ್ ಟೆಲ್ ಲೈಕ್ ದಿಸ್. ಓಕೆ, ಇಸ್ ಗೋನ್ ಟು ಗಿವ್ ದ ರೀಸನ್ ಲೈಕ್ ದಿಸ್. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಬರ್ತಾರೆ, ಸೊ ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಅಷ್ಟೇ ಅಲ್ದಲೆ ಇವನನ್ನ ಒಂದು ರೀತಿಯ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಾ ನೀವು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಇಟ್ ಈಸ್ ನಾಟ್ ಫೇರ್. ಇದು ಒಂದು ನ್ಯಾಯಸಮ್ಮತವಾಗಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ. ಇಟ್ ಇಸ್ ನಾಟ್ ಫೇರ್. ಓಕೆ, ಇನ್ ದ ಫಸ್ಟ್ ಪ್ಲೇಸ್ ವೆನ್ ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್, ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ, ಬಟ್ ಯು ಡಿಡ್ ನಾಟ್ ಡೂ ಇಟ್. ನೋಡಿ, ಸೊ ಫಸ್ಟ್ ಏನ್ ಹೇಳ್ತಾ ಇದ್ದಾನೆ? ಇನ್ ದ ಫಸ್ಟ್ ಪ್ಲೇಸ್, when once you sentenced me to death, it means the death sentence, execution. Okay, so at that time you ought to have executed me. ನಾನು ನೀವೇನ್ ಮಾಡ್ಬೇಕಾಯ್ತು? ಗಲ್ಲಿಗೇರಿಸ್ಬೇಕಾಯ್ತು, ನೇಣಾಕ್ಬೇಕಾಗಿತ್ತು. ಬಟ್ ಯು ಡಿಡ್ ನಾಟ್ ಡೂ ಇಟ್. ಆದ್ರೆ ನೀವು ಅದನ್ನ ಮಾಡ್ಲಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಓಕೆ, ಐ ಅಂಡರ್ಸ್ಟುಡ್ ದಿಸ್. ಅಂಡ್ ದೆನ್ ದಟ್ ಈಸ್ ಒನ್ ಥಿಂಗ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಸೊ ಇನ್ ದ ಫಸ್ಟ್ ಪ್ಲೇಸ್, ಸೊ ದಿಸ್ ಇಸ್ ದ ಒನ್ ಥಿಂಗ್. ಅಂಡ್ ಅನದರ್ ಒನ್, ಐ ಡಿಡ್ ನಾಟ್ ಕಂಪ್ಲೇನ್ ಅಬೌಟ್ ದಟ್. ಅದ್ರ ಬಗ್ಗೆ ನಾನು ಯಾವುದೇ ಒಂದು ಕಂಪ್ಲೇಂಟ್ ಅನ್ನ ನಿಮ್ಗೆ ಮಾಡ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ನೋಡಿ, ಸೊ ಅವ್ರು ಏನ್ ಮಾಡ್ತಾರೆ? ಸೊ ದೇ ಆಲ್ಟರ್ಡ್. ಓಕೆ, ಸೊ ಡೆತ್ ಸೆಂಟೆನ್ಸ್ ಇನ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಅಂಡ್ ಪುಟ್ ಎ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್. ಅಂಡ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಪುಟ್ ಎ ಗಾರ್ಡ್, ಒಬ್ಬ ಗಾರ್ಡ್ ಅನ್ನ ನೇಮಕ ಮಾಡ್ತಾರೆ ಟು ಫೆಚ್ ಫುಡ್ ಟು ಹಿಮ್, ಅವನಿಗೆ ಆಹಾರವನ್ನ ತಂದು ಕೊಡೋದಕ್ಕೆ. ಬಟ್ ಆಫ್ಟರ್ ಎ ಟೈಮ್ ಯು look him away again, and I had to fetch my own food. So then, but after a time, ಸ್ವಲ್ಪ ಸಮಯದ ನಂತರ ಯು ಟುಕ್ ಹಿಮ್ ಅವೇ, ಅವನೇನ್ ಮಾಡಿದ್ರಿ? ತೆಗೆದಾಕಿದ್ರಿ ಅಂತಕ್ಕಂಥದ್ದು. ಓಕೆ, ಟುಕ್ ಹಿಮ್ ಅವೇ ಅಗೈನ್, ಅಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ನನ್ನ ಆಹಾರವನ್ನ ನಾನೇ ತೆಗೆದುಕೊಂಡು ಬಂದೆ. ಅಗೈನ್ ಐ ಡಿಡ್ ನಾಟ್ ಕಂಪ್ಲೈನ್. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ಇಯರ್. ಓಕೆ, ಅಗೈನ್ ಐ ಡಿಡ್ ನಾಟ್ ಕಂಪ್ಲೈನ್ ಅಬೌಟ್ ದಟ್ ಒನ್. ಅದ್ರ ಬಗ್ಗೆನೂ ಸಹ ನಾನು ಯಾವುದೇ ಒಂದು ದೂರನ್ನ ಹೇಳಲಿಲ್ಲ, ಆಕ್ಷೇಪ ಮಾಡಲಿಲ್ಲ. ಓಕೆ, ಕಂಪ್ಲೇಂಟ್ ಅನ್ನ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ಓಕೆ, ಬಟ್ ನೌ ಯು ಆಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಐ ಕಾಂಟ್ ಅಗ್ರಿ ಟು ದಟ್. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಬಟ್ ಇಲ್ಲಿ ನಾನು ಆಚೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಐ ಆಮ್ ನಾಟ್ ಗೋಯಿಂಗ್ ಟು ಅಗ್ರಿ ದಿಸ್ ಒನ್. ಐ ಆಮ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿಸ್ ಒನ್. ಯು ಮೇ ಡೂ ಆಸ್ ಯು ಲೈಕ್, ಬಟ್ ಐ ವೋಂಟ್ ಗೋ ಅವೇ. ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯು ಮೇ ಡೂ ಆಸ್ ಯು ಲೈಕ್, ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ, ಬಟ್ ಐ ವೋಂಟ್ ಗೋ ಅವೇ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಫಾರ್ 4 marks. ಓಕೆ, ಆಲ್ ಆಫ್ ಯು ರಿಮೆಂಬರ್ ದಿಸ್, ಡೋಂಟ್ ಫರ್ಗೆಟ್. Yes, see here, so this is also not successful. Okay, so then they are going to search another one way. See, what was to be done? Once more the council was summoned.
ಅಗೈನ್ ಕೌನ್ಸಿಲ್, ಒಂದು ಮಂತ್ರಿಮಂಡಲವನ್ನ ಮತ್ತೆ ಬರೆ ಹೇಳ್ತಾ ಇದ್ದಾನೆ ರಾಜ. ಓಕೆ, ಸೊ ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್, ಯಾವುದನ್ನ ಮಾಡ್ಕೊಳ್ಳೋಣ ನಾವು. ಸೊ ಹಿಯರ್ ದ ಕೋರ್ಸ್ ಮೀನ್ಸ್ ವಿಚ್ ವೇ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್, ವಿ ಆರ್ ಗೋಯಿಂಗ್ ಟು ಅಡಾಪ್ಟ್. ಓಕೆ, ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್, ಯಾವುದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ, ಅಳವಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಚಿಂತೆಗೊಳಗಾಗ್ತಾರೆ ಅವರೆಲ್ಲ. ದ ಮ್ಯಾನ್ ವುಡ್ ನಾಟ್ ಗೋ, ಈಗ ಒಂದು ಮನುಷ್ಯ ಹೋಗ್ತಾ ಇಲ್ಲ. ದ ಮ್ಯಾನ್ ಹಿಯರ್ ರೆಫರ್ಸ್ ಟು ದ ಕ್ರಿಮಿನಲ್ ಪ್ರಿಸನರ್. ಓಕೆ, ವುಡ್ ನಾಟ್ ಗೋ. ದೇ ರಿಫ್ಲೆಕ್ಟೆಡ್ ಅಂಡ್ ಕನ್ಸಿಡರ್ಡ್. ಕಟ್ತಾರೆ ಅಗೇನ್ ದೇ ಆರ್ ರಿಫ್ಲೆಕ್ಟೆಡ್ ಅಂದ್ರೆ ದಿ ರಿಫ್ಲೆಕ್ಟ್ ಮೀನ್ಸ್ ಪ್ರತಿಬಿಂಬಿಸ್ತಕ್ಕಂಥದ್ದು, ಅದನ್ನ ಮತ್ತೆ ಎಲ್ಲವನ್ನು ನೋಡ್ತಾ ಇದಾರೆ ಏನ್ ಮಾಡೋಣ ಅಂತಕ್ಕಂಥದ್ದು. ಅಂಡ್ ದೆನ್ ಕನ್ಸಿಡರ್, ಆಲೋಚನೆಯನ್ನ ಮಾಡ್ತಾ ಇದಾರೆ ಅವನ ಬಗ್ಗೆ, ಆ ಒಂದು ಸೆಂಟೆನ್ಸ್ ಬಗ್ಗೆ. ಓಕೆ, ಸೊ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. Okay, so this is the one thing, underline this one. So here if we are to get rid of him, ಅವನನ್ನ ನಾವೇನಾದ್ರೂ ತೆಗ್ದಾಕ್ಬೇಕು ಅಂದ್ರೆ, so that is the only way. Okay, to offer him a pension, ಅವನಿಗೆ ಪೆನ್ಷನ್ ಅನ್ನ ಕೊಡ್ಬೇಕು ಅಂತಕ್ಕಂಥದ್ದು. Okay, so then and so they reported to the prince. So then they are reported to the prince, ಮತ್ತೆ ಅವನ ರಾಜನಿಗೆ ಕಿಂಗ್ಗೆ ಸೊ ಅದನ್ನ ರಿಪೋರ್ಟ್ ಅನ್ನ ಕಳಿಸ್ತಾ ಇದ್ದಾರೆ. So here there is nothing else for it, said they. ಓಕೆ, ಸೊ ಇದನ್ನ ಬಿಟ್ಟು ಬೇರೆ ಏನು ಮಾಡೋದಕ್ಕಾಗಿಲ್ಲ. ದೇರ್ ಇಸ್ ನಥಿಂಗ್ ಎಲ್ಸ್ ಫಾರ್ ಇಟ್, ಸೆಡ್ ದೇ. ಯು ಮಸ್ಟ್ ಗೆಟ್ ಇಟ್ ಆಫ್ ಹಿಮ್ ಸಮ್ ಔ. ಇದನ್ನ ಬಿಟ್ಟು ನಾವು ಅವನ್ನ ಹೇಗಾದ್ರೂ ಹಾಗೆ ಅವನ್ನ ತೆಗೆದಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಯು ಮಸ್ಟ್ ಗೆಟ್ ಇಟ್ ಆಫ್ ಹಿಮ್ ಸಮ್ ಔ, ಹೇಗಾದ್ರೂ ಮಾಡೋನ್ ತೆಗೆದಾಕ್ಬೇಕು. ಓಕೆ, ದ ಸಮ್ ಫಿಕ್ಸ್ಡ್ ವಾಸ್ 600 francs. What was the pension year? Okay, so annual expenditure, so that is extra new item, so that is more than 600 francs. But here the sum fixed was, so that is a pension 600 francs, and this was announced to the prisoner. Okay, so your prisoner refers to criminal, the man. Okay, who is not accept to go away, to run away from the cell. Okay, so he is the man prisoner, and then criminal, he is going to get the pension. Okay, so that is 600 francs. And then so this was announced to the prisoner. Idana prisoner ge ಹೇಳ್ತಾರೆ. Yes, well said he. Look at there, what was the reply of that criminal prisoner? Well said he, I don't mind, so long as you undertake to pay it regularly. On that condition I am willing to go. Look at this. So on that condition, there is a condition. Okay, from the prisoner side, ಆ ಒಬ್ಬ ಪ್ರಿಸನರ್ ಕಡೆಯಿಂದ, ಕೈದಿ ಕಡೆಯಿಂದ ಸೊ ಒಂದು ಕಂಡೀಷನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ವೆಲ್ ಸೆಡ್ ಈ, ಐ ಡೋಂಟ್ ಮೈಂಡ್, ಇದಕ್ಕೆ ನಾನು ಒಪ್ಕೊಳ್ತೀನಿ, ಐ ಡೋಂಟ್ ಮೈಂಡ್ ಅಬೌಟ್ ದಟ್ ಒನ್, ಸೋ ಲಾಂಗ್ ಆಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಇಫ್ ಯು ಆರ್ ಗೋಯಿಂಗ್ ಟು ಪೇ ದಟ್ ಅಮೌಂಟ್ 600 francs, ಸೋ ಲಾಂಗ್ ಆಸ್ ಅಂದ್ರೆ ದೀರ್ಘಕಾಲದವರೆಗೂ ಸಹ ಏನ್ ಮಾಡ್ಬೇಕು, ಅದನ್ನ ನೀವು ನನಗೆ ಕೊಡ್ಬೇಕು. ಓಕೆ, ಯಾವ್ದನ್ನ, ಪೆನ್ಷನ್ ಅನ್ನ 600 francs ಅನ್ನ ಕೊಡ್ಬೇಕು. ಓಕೆ, ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ, ರೆಗ್ಯುಲರ್ ಆಗಿ ಕೊಡ್ಬೇಕು, ನಿಯಮಿತವಾಗಿ, ಮಿಸ್ ಮಾಡ್ದಂಗೆ. ಸೊ ಆ ಒಂದು ಕಂಡೀಷನ್ ಮೇಲೆ, ಆನ್ ದಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ, ಅದ್ರ ಮೇಲೆ ಸೊ ನಾನು ಈ ಒಂದು ಪ್ರಿಸನ್ ಅನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ದೆನ್ ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. He received 1/3 of his annuity in advance and left the king's dominions. Okay, dominions. Okay, so ಇಲ್ಲಿ ಒಂದು ರಾಜನ ಆಸ್ಥಾನವನ್ನ, ಅಧಿಪತ್ಯವನ್ನ ಬಿಟ್ಟು ಸೊ ಆಚೆ ಹೋಗ್ತಾ ಇದ್ದಾನೆ ಈಗ ಅವನು. Okay, so here the matter was settled. So this paragraph is also important for 4 marks. Okay, how did the criminal lead his life after the release, after he get the pension, like that they are going to ask one question. So that is here. So the matter was settled. ಈಗ ಮ್ಯಾಟರ್ ಸೆಟಲ್ಡ್ ಆಗಿದೆ. He received 1/3 of his annuity, ಅಂದ್ರೆ 1/3 ಭಾಗ, ಅಂದ್ರೆ 600 francs ಅನ್ನ ಕೊಟ್ರೆ, 600 francs ಅನ್ನ ಕೊಟ್ರೆ ಅದರಲ್ಲಿ 1 ಭಾಗ ಅಂದ್ರೆ 1/3 ಭಾಗ ಅಷ್ಟು ಒಂದು ಅಡ್ವಾನ್ಸ್ ಅನ್ನ ತಗೊಳ್ತಾನೆ, annuity, in his annuity in advance, and left the king's dominions. ರಾಜನ ಆಸ್ಥಾನವನ್ನು ಬಿಟ್ಟು ಹೋಗ್ತಾನೆ. It was only a quarter of an hour by rail. ರೈಲಲ್ಲಿ ಹೋದ್ರೆ ಸೊ ಅದು ಕೇವಲ 1/4 ಗಂಟೆ 15 ನಿಮಿಷ ಮಾತ್ರ ಆಗುತ್ತೆ. It was only a quarter of an hour by rail, and he emigrated means ವಲಸೆ ಹೋಗ್ತಕ್ಕಂಥದ್ದು, ಆ ಜಾಗವನ್ನ ಬಿಟ್ಟು ದೂರ ಹೋಗ್ತಕ್ಕಂಥದ್ದು. ಸೊ ದಟ್ ಇಸ್ emigrated and settled just across the frontier means it is a border. ಓಕೆ, ಸೊ ಅದರದೇ ಆಗಿರುತ್ತೆ ಒಂದು ಸರಹದ್ದಿನಲ್ಲಿ. ಓಕೆ, ಸೊ ಒಂದು ಬಾರ್ಡರ್ ನಲ್ಲಿ ಸೊ ವಾಸವನ್ನ ಮಾಡೋದಕ್ಕೆ ಒಂದು ಸ್ಟಾರ್ಟ್ ಅನ್ನ ಮಾಡ್ತಾನೆ. ಓಕೆ, just across the frontier, where he bought a bit of land, ಒಂದು ಲ್ಯಾಂಡ್ ಅನ್ನ ಕೊಂಡ್ಕೊಳ್ತಾನೆ. started market gardening. These are all important. 1/3 of annuity, quarter of an hour by rail,
Okay, and then in the frontier where he bought a bit of land and then started market gardening. Okay, started market gardening. He bought a bit of land ಅಂದ್ರೆ ಒಂದು ಭೂಮಿಯನ್ನ ತೆಗೆದುಕೊಳ್ತಾನೆ. ಸೊ ಅಲ್ಲಿ ಒಂದು ಮಾರ್ಕೆಟ್ ಗಾರ್ಡನಿಂಗ್ ಅನ್ನ, ತೋಟಗಾರಿಕೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ನೌ ಲೀವ್ಸ್ ಕಂಫರ್ಟಬಲಿ. ಅದಾದ ನಂತರದಲ್ಲಿ ಸೌಂದರ್ಯ ಆಗಿರ್ತಕ್ಕಂಥ ಒಂದು ಸಂತೃಪ್ತಿಕರ ಸುಖಕರ ಜೀವನವನ್ನ ನಡೆಸೋದಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಹಿ ಆಲ್ವೇಸ್ ಗೋಸ್ ಅಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಈಸ್ ಪೆನ್ಷನ್. ಕರೆಕ್ಟ್ ಆಗಿರ್ತಕ್ಕಂಥ ರೆಗ್ಯುಲರ್ ಆಗಿ ಹೋಗ್ತಾನೆ. ಸೊ ಅವನೇನ್ ಮಾಡ್ತಾನೆ, ಸೊ ಒಂದು ಪೆನ್ಷನ್ ಅನ್ನ ಏನ್ ಮಾಡ್ತಾನೆ, ತೆಗೆದುಕೊಳ್ತಾನೆ. ವಾಟ್ ವಾಸ್ ಅ ಪೆನ್ಷನ್? 600 francs. ಓಕೆ, ಅಂಡ್ ದೆನ್ ಹ್ಯಾವಿಂಗ್ ರಿಸೀವ್ಡ್ ಇಟ್ he goes to the gaming table, stakes 2 or 3 francs, sometimes wins, sometimes losses, and then returns home. He lives peaceably and well. Look at that. ಸೊ ಫಸ್ಟ್ ಅವನು ಏನೋ ಕ್ರಿಮಿನಲ್ ಆದ, ಯಾಕೆಂದ್ರೆ ಅವನು ಸಾಲವನ್ನ ಮಾಡ್ಕೊಂಡು, ಆಲ್ರೆಡಿ ನಮ್ಗೆ ಗೊತ್ತಿದೆ ಗ್ಯಾಂಬ್ಲಿಂಗ್ ಬಗ್ಗೆ, ರೋಲೆಟ್ ಬಗ್ಗೆ. ಸೊ ಅವ್ನು ಸಾಲವನ್ನ ಮಾಡ್ಕೊಂಡು ಎಲ್ಲಾಗಿ ಕ್ರಿಮಿನಲ್ ಕೊಲೆಯನ್ನ ಮಾಡೋದಕ್ಕೆ ಇಂಜೆಕ್ಷನ್ ಕೊಲೆಯನ್ನ ಮಾಡಿ ಜೈಲ್ಗೆ ಹೋದ. ಮತ್ತೆ ಆಚೆ ಬಂದ 600 francs ಅನ್ನ ತಗೊಂತಾ ಇದ್ದಾನೆ. ಅದರಲ್ಲೂ ಸಹ ನೋಡಿ ಇಲ್ಲಿ ಹ್ಯಾವಿಂಗ್ ರಿಸೀವ್ಡ್ ಇಟ್, ರಿಸೀವ್ಡ್ ಅನ್ನ ಮಾಡ್ಕೊಂಡಾದ ನಂತರದಲ್ಲಿ ಗೋಸ್ ಟು ದಿ ಗೇಮಿಂಗ್ ಟೇಬಲ್ಸ್. ಇಟ್ ಮೀನ್ಸ್ ದ ರೌಲೆಟ್, ಇಟ್ ಮೀನ್ಸ್ ದ ಕಾರ್ಡ್ ಗೇಮ್ಸ್. ಓಕೆ, ಸೊ ಅದನ್ನ ಆಡೋದಕ್ಕೆ ಹೋಗ್ತಾನೆ. ಸ್ಟೇಕ್ಸ್ ಮೀನ್ಸ್ ಈಸ್ ಗೋಯಿಂಗ್ ಟು ಪುಟ್, ಅಂದ್ರೆ ಪಣ ಇಡ್ತಕ್ಕಂಥದ್ದು ಅನ್ನೋದಿಲ್ಲಿ ಸ್ಟೇಕ್ಸ್ ಅಂದ್ರೆ. ಸ್ಟೇಕ್ಸ್ 2 or 3 francs, 2 ಅಥವಾ 3 francs ಅನ್ನ ಪಣಕ್ಕೆ ಇಡ್ತಾ ಇದ್ದ. ಸಮ್ಟೈಮ್ಸ್ ವಿನ್ಸ್, ಕೆಲವೊಂದ್ಸರಿ ಏನ್ ಮಾಡ್ತಾ ಇದ್ದ, ಗೆಲುವನ್ನ ಸಾಧಿಸ್ತಾ ಇದ್ದ. ಸಮ್ಟೈಮ್ಸ್ ಲಾಸಸ್, ಕೆಲವೊಂದ್ಸರಿ ಸೋಲ್ತಾ ಇದ್ದ 1-2-3 francs ಅನ್ನ. ಅಂಡ್ ದೆನ್ ರಿಟರ್ನ್ಸ್ ಹೋಮ್, ಅದಾದ ಮೇಲೆ ಮನೆಗೆ ಬರ್ತಾ ಇದ್ದ. ಹಿ ಲೀವ್ಸ್ ಪೀಸಬಲಿ ಅಂಡ್ ವೆಲ್. ಅದಾದ ನಂತರದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಅಂದ್ಕೊಂಡು ಏನ್ ಮಾಡ್ತಾ ಇದ್ದ, ಸೊ 2 francs 3 francs ಅನ್ನ ಮಾತ್ರ ಸೋಲ್ತಾ ಇದ್ದ ಅಥವಾ ಗೆಲ್ತಾ ಇದ್ದ. ಆದ್ರೆ ಅವನು ಸಂತೋಷವಾಗಿ ಶಾಂತತೆಯಿಂದ ಜೀವನವನ್ನ ನಡೆಸ್ತಾ ಹೋಗ್ತಾ ಇದ್ದ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ದ ಲೆಸನ್ ಅಬೌಟ್ ಪ್ರಿಸನರ್. ಅಂಡ್ ದೆನ್ ಸೊ ಅಬೌಟ್ it means Monaco country. Okay, so and then so we are going to see the last 3 lines. It is good thing. So what is the good thing? So we are going to give the pension. Okay, so that he did not commit his crime in a country where they do not grudge expense to cut a man's head off or to keep him in prison for life. It means those who are not going to give the sentence, okay, or punishment ಟು ದ ಕ್ರಿಮಿನಲ್. ಓಕೆ, ಸೊ ಯಾರು ಕೊಲೆಯನ್ನ ಮಾಡ್ತಾರವ್ರಿಗೆ, ಸೊ ಒಂದು ಕಂಟ್ರಿನಲ್ಲಿ ಯಾರು ಅವನಿಗೆ ತಪ್ಪು ಮಾಡಿರ್ತಕ್ಕಂಥವನಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ವೋ, ಓಕೆ, ಸೊ ಯಾವಾಗ ಆಗೋದಿಲ್ವೋ, ಸೊ ಅಟ್ ದಟ್ ಟೈಮ್ ಸೊ ದಿಸ್ ಇಸ್ ದ ಗುಡ್ ಥಿಂಗ್ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ. ಓಕೆ, ಅಂಡರ್ಸ್ಟುಡ್ ದಿಸ್ ಒನ್. ಕಟ್ ಎ ಮ್ಯಾನ್ಸ್ ಹೆಡ್ ಆಫ್ ಆರ್ ಟು ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್. ಓಕೆ, ಸೊ ಡೆತ್ ಸೆಂಟೆನ್ಸ್ ಇರ್ಬೋದು ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇರ್ಬೋದು, ಅದು ಯಾವುದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸೊ ದಿಸ್ ಇಸ್ ದ ಗುಡ್ ಥಿಂಗ್, ಸೊ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಹ್ಯಾವ್ ಅಂಡರ್ಸ್ಟುಡ್.